ಲಾಸ್ಟ್ ಇಯರ್ ಯು ಹ್ಯಾಡ್ ಲ್ಯಾಕ್ಸ್ ಆಫ್ ಪೀಪಲ್. ಎಷ್ಟು? I think 4-5 lakh of people. 5 ಲಕ್ಷ ಜನ. ಅಂದ್ರೆ ಅಲ್ಲಿ ಯಾವುದೋ ಒಂದು VIP ಗೆ ಅಂತ ಸೆಪರೇಟ್ ಟಿಕೆಟ್ ಏನೋ ಇಟ್ಟು ಅಲ್ಲೇನೋ ನೀವು ಏನೋ ಹೇಳಿದ್ರಿ ಅಲ್ಲ, ಕೆಲವು ಸತಿ ಜಾಗ ಕಮ್ಮಿ ಆಯಿತು ಏನೋ. ಸೊ ಈ ಸತಿ ಹೇಗೆ, ಎಷ್ಟು ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಮತ್ತು ಏನೇನು ಹೊಸ ಪ್ಲ್ಯಾನ್ಸ್ ಏನೇನಿದೆ ಈ ಮೇಳದಲ್ಲಿ? ಸೊ ಲಾಸ್ಟ್ ಇಯರ್ ಅದೇ ನಾವು ಪ್ರತಿ ವರ್ಷ ವಿ ಆರ್ ಲರ್ನಿಂಗ್ ಅಂತ ಹೇಳಿದಾಗೆ, ಸೊ ಸ್ಪೇಸಿಂಗ್ ಒಂದು ಸ್ವಲ್ಪ ಕಡಿಮೆ ಮಾಡಿದ್ವಿ. ಸೊ ವಿ ಹ್ಯಾಡ್ one ಸ್ಟಾಲ್ಗೂ ವಿ ಹ್ಯಾಡ್ ನಾಟ್ ಲೆಫ್ಟ್ ಸ್ಪೇಸಸ್ ಸೊ ಪೀಪಲ್ ಕ್ಯಾನ್ ಸ್ಟ್ಯಾಂಡ್ ಫಾರ್ ಲೈಕ್ ಅದೊಂಥರ ಪಿಕ್ನಿಕ್ ಸ್ಪಾಟ್ ಥರ ಆಗೋದು, ಜನ ಅಲ್ಲೇ ಕುತ್ಕೊಂಡು ಬಿಡೋರು. ಇಟ್ ಈಸ್ ಅ ವೆರಿ ನೈಸ್ ಫೀಲಿಂಗ್, ಅಟ್ಲೀಸ್ಟ್ ಫಾರ್ ಮೀ ದಟ್ ವೈಬ್. ಐ ರಿಯಲಿ ಲವ್ ದಟ್ ವೈಬ್. ಸೊ ಈ ವರ್ಷ ಏನು ಮಾಡಿದ್ವಿ, ಸೇಮ್ ಥಿಂಗ್. ಸೊ ದೇರ್ ವಾಸ್ VIP ಸೆಕ್ಷನ್ ಅಂತ ಮಾಡಿದ್ವಿ. ದಟ್ ಈಸ್ ನಾಟ್ ಸಪೋಸ್ ಟು ಬಿ ನೇಮ್ಡ್ ಲೈಕ್ ದಟ್. ಮೇ ಬಿ ಆನ್ ಎಕ್ಸ್ಪ್ರೆಸ್ ಕೌಂಟರ್ ಅಂತ ಮಾಡಬೇಕು. ದ ಸೇಮ್ ಥಿಂಗ್ ಇಸ್ ದೇರ್ ದಿಸ್ ಟೈಮ್ ಆಲ್ಸೋ. ಸೊ ತುಂಬ ಜನಕ್ಕೆ ಕ್ಯೂವಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಓಲ್ಡ್ ಏಜ್ ಪೀಪಲ್ ಲೈಕ್ ಸೀನಿಯರ್ ಸಿಟಿಸನ್ಸ್ ಆರ್ ಪ್ರೆಗ್ನೆಂಟ್ ಲೇಡೀಸ್, ಇವರಿಗೆಲ್ಲ ದ್ಯಾಟ್ ಈಸ್ ಫ್ರೀ ಆಕ್ಸೆಸ್. ವಿ ಡೋಂಟ್ ಚಾರ್ಜ್ ಎನಿಥಿಂಗ್. ಅವರಿಗೆಲ್ಲ ದ್ಯಾಟ್ ಈಸ್ ಲೈಕ್ ತುಂಬ ದೇರ್ ಆರ್ ಚೇರ್ಸ್ ಕೆಪ್ಟ್, ಯು ಕ್ಯಾನ್ ಸಿಟ್ ಆ್ಯಂಡ್ ಈಟ್. ಆ ಥರದ್ದಕ್ಕೆ ವಿ ಹ್ಯಾವ್ ಮೇಡ್ ದ್ಯಾಟ್ ಎಕ್ಸ್ಪ್ರೆಸ್ ಕೌಂಟರ್. ಇಲ್ಲಿ ನಾರ್ಮಲಿ ಯು ವಿಲ್ ಹ್ಯಾವ್ ಕ್ಯೂಸ್ ಅಫ್ಕೋರ್ಸ್. ಸೊ ಅರ್ಲಿಯರ್ ಅಂದರೆ ಫಸ್ಟ್ ಇಯರ್ ಮಾಡಿದಾಗ ಪೀಪಲ್ ಆರ್ ಸ್ಟ್ಯಾಂಡಿಂಗ್ ಇನ್ ಕ್ಯೂಸ್ ಫಾರ್ ಅವರ್ಸ್ ಅನಿಸುತ್ತೆ. ಒಳಗೆ ಬರೋಕ್ಕಲ್ಲ, ಅದು ಟೋಕನ್ ತೊಗೊಳೋದಕ್ಕೆ. ಓನ್ಲಿ ಇಫ್ ಯು ಹ್ಯಾವ್ ಟೋಕನ್ ಯು ಕ್ಯಾನ್ ಬೈ ಅಲ್ವಾ. ಸೊ ನಾವು ವಾಟ್ ವಿ ಡಿಡ್ ಫ್ರಮ್ ಲಾಸ್ಟ್ ಇಯರ್, ಯು ಹ್ಯಾವ್ ಟು ಪೇ ದೇರ್ ಓನ್ಲಿ. ನೀವು ವಡೆ ತೊಗೋಬೇಕಂದ್ರೆ ಅಲ್ಲೇ ಪೇ ಮಾಡಿ ಅಲ್ಲೇ ತೊಗೊಳ್ಳಿ. ಆ ಥರ ಫಾರ್ ಎವ್ರಿ ಕೌಂಟರ್ ವಿ ಮೇಡ್ ಇಟ್. ಸೊ ದ್ಯಾಟ್ ವಾಸ್ ಅ ಲರ್ನಿಂಗ್. ಸೊ ದ್ಯಾಟ್ ಮೇಡ್ ಇಟ್ ಈಸಿಯರ್ ಫಾರ್ ಪೀಪಲ್. ಸೊ ಹಾಗೆ ಇವಾಗ ಲಾಸ್ಟ್ ಇಯರ್ ಮೇ ಬಿ ಸಮ್ ಡಿಶಸ್ ದೇ ಹ್ಯಾಡ್ ಟು ಸ್ಟ್ಯಾಂಡ್ ಇನ್ ಕ್ಯೂ ಫಾರ್ 15-20 minutes. ಯಾವುದಾದ್ರು ಡಿಶಸ್ಸು? ಲೈಕ್ ಅವರೆಕಾಳು ವಡೆ, ದೋಸೆ, ಹೋಳಿಗೆ. ದೀಸ್ ಥಿಂಗ್ಸ್ ಟೇಕ್ ಟೈಮ್ ಅಲ್ಲ, ಆ್ಯಂಡ್ ಇಟ್ ಈಸ್ ನಾಟ್ ಪ್ರಿಪೇರ್ಡ್ ಆ್ಯಂಡ್ ಕೆಪ್ಟ್. ಸೊ ಅದು ಮಾಡೋಕ್ಕೆ ಟೈಮ್ ತೊಗೊಳುತ್ತೆ. ಸೊ ದ್ಯಾಟ್ ಅಬೌಟ್ 10-15 minutes ಯು ಹ್ಯಾವ್ ಟು ಸ್ಟೇ ಇನ್ ದ ಕ್ಯೂ, ಲೈಕ್ ಸ್ಟ್ಯಾಂಡ್ ಇನ್ ದ ಕ್ಯೂ. ಅದರ್ವೈಸ್ ಎವ್ರಿಥಿಂಗ್ ಎಲ್ಸ್ ವಾಸ್ ಸ್ಮೂತ್ಲಿ ಡನ್. ಸೊ ಎಕ್ಸ್ಪ್ರೆಸ್ ಕೌಂಟರ್ ಜನ ಅಷ್ಟೂ ನನಗೆ ನಿಲ್ಲಕ್ಕಾಗಲ್ಲ, ಐ ಕಾಂಟ್ ವೇಟ್ ಇನ್ ದ ಕ್ಯೂಸ್ ಅನ್ನೋರಿಗೆ ಇಸ್ ದಿ ಎಕ್ಸ್ಪ್ರೆಸ್ ಕೌಂಟರ್ ವೇರ್ ವಿ ಚಾರ್ಜ್ 100 rupees ಫಾರ್ ದಿ ಎಂಟ್ರಿ. And then you can buy whatever you want and you can even sit and eat where there are chairs. And ಸೊ ಆ 100 rupeesಗೂ ರಿಡೀಮ್ ಮಾಡ್ಬೋದಾ, ಇಲ್ಲ ಅದು ಎಂಟ್ರಿ ಫೀ? ಅದು ಜಸ್ಟ್ ಎಂಟ್ರಿ. ಓಕೆ. ಇಲ್ಲ ಅಂದರೆ ಅದು ಇದು ಸೇಮ್ ಆಗುತ್ತೆ ಅಂತ. ಸೊ ಇದು ಎಂಟ್ರಿಗೆ ಹೀಗಾಯಿತು. ಓಕೆ. ಸೊ ಈಗ ಮೇಳದಲ್ಲಿ ಟಾಪ್ ಸೆಲ್ಲರ್ಸು ವಡಾ, ಹೋಳಿಗೆ, ದೋಸೆ, ಐಸ್ ಕ್ರೀಮ್. ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂತಾರಾ? ಅವರೆಕಾಳು ಐಸ್ ಕ್ರೀಮ್ ಇಸ್ ಅ ಹಿಟ್. ಅಂದರೆ ಲಾಟ್ ಆಫ್ ಪೀಪಲ್ ಥಿಂಕ್ ಇದು ಸುಮ್ಮನೆ ಐಸ್ ಕ್ರೀಮ್ ಅಂತ ಏನೋ ಮಾಡಿರ್ತಾರೆ, ಸುಮ್ಮನೆ ಮೇಲೆ ಅವರೆಕಾಯಿ ಹಾಕ್ಕೊಟ್ಟಿರ್ತಾರೆ. ನೋ, ಇಟ್ ಈಸ್ ಮೇಡ್ ಔಟ್ ಆಫ್ ಅವರೆಕಾಯಿ ಓನ್ಲಿ. ಇಫ್ ಯು ಸಿ, ನಮ್ಮ ತುಂಬ ಜನ ಫುಡ್ ಬ್ಲಾಗರ್ಸ್ ಬರ್ತಾರೆ. ಸೊ ಮೋಸ್ಟ್ ಆಫ್ ದ ಫುಡ್ ಬ್ಲಾಗರ್ಸ್ಗೆ ಫೇವ್ರೆಟ್ ಡಿಶ್ ಆಫ್ ಅವರೆ ಮೇಳ ಇಸ್ ಐಸ್ ಕ್ರೀಮ್. ಬಿಕಾಸ್ ಐ ಥಿಂಕ್ ಇಲ್ಲಿವರೆಗೂ ಈಗ ಇಂಡಿಯಾ ಹ್ಯಾಸ್ ಸೀನ್ ದಟ್ ನ್ಯಾಚುರಲ್ ಐಸ್ ಕ್ರೀಮ್ ಬಂದಮೇಲೆ ಈಗ ಟೆಂಡರ್ ಕೋಕೋನಟ್ ಶುರುವಾಗಿದ್ದು, ಸೀತಾಫಲ್. ಸೊ ಐ ಥಿಂಕ್ ಅವರೆಕಾಯಿ is like customized. and one more thing is ಅವರೆಕಾಯಿ is very see, ನಿಮ್ಗೆ ಅವರೆಕಾಳು ಉಪ್ಪಿಟ್ಟು is a savory dish, ಅಂದರೆ ಸ್ಪೈಸಿ, ಅದಕ್ಕೂ ಚೆನ್ನಾಗಿರುತ್ತೆ. ನೀವು ಅವರೆಕಾಳಲ್ಲಿ ಪಾಯಸ ಮಾಡೋದು ಚೆನ್ನಾಗಿರುತ್ತೆ. ಸೊ ಇಟ್ ಈಸ್ ವರ್ಸಟೈಲ್. ನಿಮಗೆ ಕೆಲವೊಂದು ಲೈಕ್ ಮಾವಿನ ಹಣ್ಣು ಸ್ವೀಟ್ ಮಾಡೋದೇ ಚೆನ್ನಾಗಿರುತ್ತೆ, ಮಾವಿನ ಹಣ್ಣಲ್ಲಿ ಖಾರ ಏನಾದರೂ ಮಾಡೋದೇ ಚೆನ್ನಾಗಿರಲ್ಲ, ಲೈಕ್ ದ್ಯಾಟ್. ಬಟ್ ಅವರೆಕಾಯಿ ಇಸ್ ನಾಟ್ ಲೈಕ್ ದ್ಯಾಟ್. ಇಟ್ ಈಸ್ ವರ್ಸಟೈಲ್. ಇಟ್ ಗೋಸ್ ವಿತ್ ಸ್ವೀಟ್ ಆ್ಯಂಡ್ ಸೇವರಿ. ಬಟ್ ಯೂಶಲಿ ಮೇ ಬಿ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಅವರೆಕಾಯಿ ಅಂದರೆ ಅದಕ್ಕೊಂದು ಸೊಗಡಿದೆ, ಆ ಒಂದು ಒಗರು ಥರ ಒಂದು ಇದು ಬರುತ್ತೆ ಗೊತ್ತಾ. ಯೂಶಲಿ ಅದಕ್ಕೋಸ್ಕರ ಯಾರೂ ಸ್ವೀಟಿಗಂತ ತಿರುಗಿಸ್ತಾ ಇರಲಿಲ್ಲ. ಬಟ್ ಯು ಮಸ್ಟ್ ಹ್ಯಾವ್ ಹ್ಯಾಡ್ ಸಮ್ ಎಕ್ಸ್ಪೆರಿಮೆಂಟ್ಸ್ ವಿಚ್ ಹ್ಯಾಸ್ ಗಾನ್ ರಾಂಗ್ ಆಲ್ಸೋ. ಡೆಫಿನೆಟ್ಲಿ ವಿ ಹ್ಯಾವ್ ಹ್ಯಾಡ್. ನಾವು ಅದೇ ಫಸ್ಟ್ ಟೈಮ್ ನಾವು ಅವರೆಕಾಳು ಸಾಫ್ಟಿ ಐಸ್ ಕ್ರೀಮ್ ಮಾಡಿದ್ವಿ. ಸೊ ದ್ಯಾಟ್ ಟೈಮ್ ವಿ ಫೇಲ್ಡ್ ಲೈಕ್ ಸೋ ಮೆನಿ ಟೈಮ್ಸ್. ಟೇಸ್ಟ್ ವಾಸ್ ವೆರಿ ಬ್ಯಾಡ್ ಆರ್ ಇಟ್ ವಾಸ್ ನಾಟ್ ಎಡಿಬಲ್ ಅಟ್ ಆಲ್, ಆ ಥರ. So there are so many things like that. Adu when you, of course, any R&D, all that is there alla. So ಇದಕ್ಕೆ ಎಷ್ಟು ದಿವಸ ಶುರು ಮಾಡ್ತೀರಾ, ಅಂದರೆ ಎಕ್ಸ್ಪೆರಿಮೆಂಟೇಷನ್ ಇನ್ ಟರ್ಮ್ಸ್ ಆಫ್ ಡಿಶಸ್ 1 month. 1 month ಅಷ್ಟೇ ಸಾಕಾಗತ್ತಲ್ಲ? ಸಾಕಲ್ಲ, ನಾವು ಅಷ್ಟು ಸಾಕು. ನೋ, ಬಟ್ ದೆನ್ ಇದು ಬ್ಯಾಕ್ ಆಫ್ ಯೋರ್ ಮೈಂಡ್ ಯಾವಾಗಲೂ ಇರುತ್ತೆ. So when you go somewhere or travel somewhere, you would have seen something, then you will be thinking, okay, this we can try with ಅವರೆಕಾಳು ಅಂತ ಬಂದಿರುತ್ತೆ. So that will be there throughout your life. That I think that keeps running in your mind. So when time comes, that is when you implement it.